ಕೋಗಿಲು ಕ್ರಾಸ್ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರ ನೆಮ್ಮದಿಯನ್ನು ಕೂಡ ಕಸಿದುಕೊಂಡಂತಾಗಿದೆ. ಈ ಚಳಿಯ ನಡುವೆ ಪ್ಲಾಸ್ಟಿಕ್ ಶೆಡ್ಗಳಲ್ಲಿ ಜನ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಸ್ಥಳ ಪರಿಶೀಲನೆಯಲ್ಲಿ ಭಾಗಿಯಾಗಲಿದ್ದಾರೆ. ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅವಲೋಕಿಸಲಿದ್ದಾರೆ. ಕೋಗಿಲು ಕ್ರಾಸ್ ಒತ್ತುವರಿ ತೆರವು ಪ್ರಕರಣ, ಜಿಬಿಎ ಜೆಸಿಬಿಗೆ ಜನರ ನೆಮ್ಮದಿ ಕೂಡ ನೆಲಸಮವಾಗಿ ಹೋಗಿದೆ. ಜಿಬಿಎ ಜೆಸಿಬಿಯ ಈ ನಿರ್ಧಾರದಿಂದ ಆಗಿರುವಂತಹ ಕತೆ ನೋಡಿ ಹೇಗಿದೆ. ಚಳಿಯ ನಡುವೆ ಸೂರಿಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಪ್ಲಾಸ್ಟಿಕ್ ಮೂಲಕ ಶೆಡ್ಗಳನ್ನು ಹಾಕೊಂಡಿದ್ದಾರೆ. ಅದರಲ್ಲಿ ಜನ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಮಾನವ ಹಕ್ಕುಗಳ ಆಯೋಗ ಭೇಟಿ ಕೊಡುತ್ತೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅವಲೋಕಿಸುತ್ತೆ. ಚಳಿಯ ನಡುವೆ ಜನ ಬೀದಿಯಲ್ಲಿದ್ದಾರೆ. 9 ದಿನಗಳಿಂದ ಚಳಿಯಲ್ಲಿ ಜನ ನಡುಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆಲಸಮ ಆಗಿರುವ ಶೆಡ್ ಸಮೀಪವೇ ಜನರು ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಮಕ್ಕಳ ಜೊತೆಗೆ ಪುಟ್ಟ ಮಕ್ಕಳ ಜೊತೆಗೆ ಚಳಿಯಲ್ಲಿ ಜನ ಮಲಗಿದ್ದಾರೆ. ಲೇಔಟ್ ನಿವಾಸಿಗಳ ಪರಿಸ್ಥಿತಿ ನೋಡಿ ಹೇಗಿದೆ. ಇವತ್ತು ಮಾನವ ಹಕ್ಕು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ನೋಡಿ ಸದ್ಯದ ಪರಿಸ್ಥಿತಿ ನೋಡಿ. ಲೇಔಟ್ನ ನಿವಾಸಿಗಳ ಬದುಕು ಹೇಗಿದೆ ಅಂತ ಹೇಳಿ ಅಲ್ಲೇ ಪ್ಲಾಸ್ಟಿಕ್ ಶೆಡ್ಗಳನ್ನು ಹಾಕ್ಕೊಂಡು ಅಲ್ಲೇ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಯೊಂದನ್ನು ಕೂಡ ನೆಲಸಮ ಮಾಡಲಾಗಿದೆ. ಜೆಸಿಬಿ ಹೇಗೆ ಗರ್ಜಿಸಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ನೋಡಿ, ಅಲ್ಲಲ್ಲೇ ಹೇಗೆ ಪುಟ್ಟ ಮಕ್ಕಳ ಜೊತೆಗೆ ಈ ಚಳಿಯಲ್ಲಿ, ಕೊರೆವ ಚಳಿಯಲ್ಲಿ ಜನಸಾಮಾನ್ಯರು ಜೀವನವನ್ನು ಹೆಂಗೆ ನಡೆಸ್ತಿದ್ದಾರೆ ಅನ್ನೋದನ್ನು ನಾವು ದೃಶ್ಯದಲ್ಲಿ ನಿಮಗೆ ತೋರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಆ ಪ್ಲಾಸ್ಟಿಕ್ ಶೆಡ್ ಒಳಗೆ ಹೇಗೆ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. मुझे बोलना ना, मैं बोलती हूँ ये भरोसा नहीं है, मैं बोलती हूँ बोलते खड़ा दिया। ರೆಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಕೋಗಿಲು ಕ್ರಾಸ್ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾನವ ಹಕ್ಕುಗಳ ಆಯೋಗ ಎಷ್ಟೊತ್ತಿಗೆ ಭೇಟಿ ಕೊಡ್ತಾ ಇದೆ? ಇವತ್ತು ಅಂದರೆ ಏನು ಪರಿಶೀಲನೆ ನಡೆಸುತ್ತಾ, ಏನಾದರೂ ಮಾಹಿತಿಯನ್ನು ಕಲೆ ಹಾಕ್ತಾರಾ? ಏನಿದೆ ಇವತ್ತಿನ ಡೀಟೇಲ್ಸ್? ಎಸ್ಟಿವಿಯಾ ಅಂದ್ರೆ ಇವತ್ತು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಸುಮಾರು 12 ಗಂಟೆ ಸುಮಾರಿಗೆ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಯಾಕಂದ್ರೆ ಕಳೆದ 9 ದಿವಸಗಳಿಂದ ಅಲ್ಲಿರುವಂತಹ ನಿವಾಸಿಗಳು, ಅದು ಕೂಡ ಬೆಂಗಳೂರಿನಲ್ಲಿ ಚಳಿ ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಸೊ ಚಳಿಯಲ್ಲಿ ಅವರು ತಮ್ಮ ಜೀವನವನ್ನು ಕೂಡ ಸಾಗಿಸ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಕೋಗಿಲು ಕ್ರಾಸ್ ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಇವತ್ತು ಸಿಎಂ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೊ ಇವತ್ತು ಗೃಹ ಕಚೇರಿಯಲ್ಲಿ 1 ಗಂಟೆಗೆ ಸಭೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಜಿಬಿಎ ಕಮಿಷನ್ ಹಾಗೇನೆ ವಸತಿ ಇಲಾಖೆ ಎಸಿಎಸ್ ಕೂಡ ಭಾಗಿಯಾಗ್ತಾರೆ. ಸೊ ಹೀಗಾಗಿ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ವಾಸ್ತವ ಪರಿಸ್ಥಿತಿ ಹೇಗಿದೆ, ಜನರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಎಲ್ಲವನ್ನ ಪಡೆದುಕೊಂಡು ಒಂದು ಸಿಎಂಗೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಸದ್ಯ ಬಹುತೇಕ ಮಂದಿ ಇದ್ರ ಬಗ್ಗೆ ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದೆ. ಬಹುತೇಕ ಕುಟುಂಬಗಳು ಕೂಡ ಬೀದಿಗೆ ಬಂದಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇದೊಂದು ರಾಜಕೀಯ ತಿರುವು ಕೂಡ ಪಡೀತಾ ಇರುವಂತದ್ದು. ಯಾಕಂದ್ರೆ ಕೇರಳದ ಸಂಸದ ಎಎಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ರು. ಸರ್ಕಾರ ಮಾನವೀಯತೆಯಾಗಿನೇ ಸೂಕ್ಷ್ಮತೆ ಮತ್ತೆ ಸಹಾನುಭೂತಿಯಿಂದ ಕ್ರಮ ಕೈಗೊಳ್ಬೇಕಂತ ಈಗಾಗಲೇ ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಸ್ವತಃ ತಾವೇ ಪ್ರಕರಣವನ್ನ ತೆಗೆದುಕೊಂಡು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ನಿರಾಶ್ರಿತರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನರ ಜೊತೆ ಅಲ್ಲಿ ಮಾತಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅಂದ್ರೆ ಬೇರೆ ಕಡೆ ಅವರಿಗೆ ವಸತಿ ಸೌಲಭ್ಯವನ್ನ ಮಾಡಿಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಗೃಹ ಕಚೇರಿಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.